ಮಹಾಶಿವರಾತ್ರಿಯು ಹಿಂದೂಗಳ ಪ್ರಮುಖ ಹಬ್ಬವಾಗಿದ್ದು ಈ ವರ್ಷ ಫೆಬ್ರವರಿ 15 ಅಥವಾ 16ರಂದು ಆಚರಿಸುವ ಬಗ್ಗೆ ಗೊಂದಲವಿದೆ. ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯಂದು ಆಚರಿಸುವ ಈ ಹಬ್ಬ ನಿಖರ ದಿನಾಂಕ, ನಿಶಿತಾಕಾಲ ಮುಹೂರ್ತ ಮತ್ತು 4 ಪ್ರಹರ ಪೂಜೆಯ ಸಮಯಗಳನ್ನು ತಿಳಿಯೋಣ. ಶಿವನ ಅನುಗ್ರಹ ಪಡೆಯಲು ಈ ದಿನ ಶುದ್ಧ ಮನಸ್ಸಿನಿಂದ ಪೂಜೆ ಸಲ್ಲಿಸಬೇಕು. ಮಹಾದೇವನ ಪ್ರಿಯವಾದ ಮಹಾಶಿವರಾತ್ರಿ ಹಿಂದೂಗಳಿಗೆ ಒಂದು ದೊಡ್ಡ ಹಬ್ಬವೆಂದೇ ಹೇಳಬಹುದು. ಶಿವರಾತ್ರಿ ಪ್ರತಿ ತಿಂಗಳ ಕೃಷ್ಣ ಪಕ್ಷದ ಚತುರ್ದಶಿ ತಿಥಿಯಂದು ಬರುತ್ತದೆ. ಮಹಾಶಿವರಾತ್ರಿ ಹಬ್ಬವು ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿಯಂದು ಬರುತ್ತದೆ. ಮನಸ್ಸು, ಬ್ರಹ್ಮ, ಮಾಯ, ಜೀವ, ಬುದ್ಧಿ, ಆಕಾಶ, ಗಾಳಿ, ಅಗ್ನಿ, ನೀರು ಮತ್ತು ಭೂಮಿ ಇವೆಲ್ಲವೂ ಸೇರಿ ಶಿವಲಿಂಗವನ್ನು ರೂಪಿಸುತ್ತವೆ ಎಂದು ಹೇಳಲಾಗುತ್ತದೆ. ಅದಕ್ಕಾಗಿ ಮಹಾಶಿವರಾತ್ರಿಯಂದು ಮಾಡುವಂತಹ ಶಿವನ ಪೂಜೆಯು ಪ್ರತಿಯೊಂದು ನಮ್ಮೆಲ್ಲ ಬಯಕೆಗಳನ್ನು ಈಡೇರಿಸುತ್ತದೆ ಎಂಬ ನಂಬಿಕೆ ಇದೆ. ಈ ವರ್ಷದ ಫೆಬ್ರವರಿ 15 ಅಥವಾ 16ರಂದು ಮಹಾಶಿವರಾತ್ರಿ ಯಾವಾಗ ಎಂದು ನೋಡುವುದಾದರೆ, ಚತುರ್ದಶಿ ತಿಥಿ ಫೆಬ್ರವರಿ 15ರಂದು, ಅಂದರೆ ಭಾನುವಾರ, ನಾಳೆ ಬರುವಂಥ ಭಾನುವಾರ ಸಂಜೆ 4:47ಕ್ಕೆ ಪ್ರಾರಂಭವಾಗುತ್ತದೆ. ಹಾಗೆ ಈ ಒಂದು ತಿಥಿ ಕೊನೆಗೊಳ್ಳುವುದು ಫೆಬ್ರವರಿ 16ರ ಸೋಮವಾರ ಸಂಜೆ 5:32ಕ್ಕೆ. ಸಾಮಾನ್ಯವಾಗಿ ಎಲ್ಲ ಹಬ್ಬಗಳು ಬೆಳಗ್ಗೆ ಶುಭ ಮುಹೂರ್ತ ಆರಂಭವಾದರೆ, ಈ ಒಂದು ಮಹಾಶಿವರಾತ್ರಿ ಹಬ್ಬವು ಸೂರ್ಯಾಸ್ತದ ನಂತರ ಈ ಒಂದು ಹಬ್ಬ ಆರಂಭ ಆಗುತ್ತೆ. ಯಾಕೆ ಈ ಮಹಾಶಿವರಾತ್ರಿ ರಾತ್ರಿಯ ವೇಳೆ ಶುರುವಾಗುತ್ತೆ ಅಂದರೆ, ಶಿವನು ಮಧ್ಯರಾತ್ರಿಯಲ್ಲಿ ಲಿಂಗ ರೂಪದಲ್ಲಿ ಹೊರಹೊಮ್ಮಿದನು. ಆದ ಕಾರಣ ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗಿನ ಸಮಯವನ್ನು ಮಹಾಶಿವರಾತ್ರಿ ಹಬ್ಬ ಎಂದು ನಾವು ಪರಿಗಣಿಸುತ್ತೇವೆ. ಇನ್ನು ನಿಶಿತಾವಧಿ ನೋಡುವುದಾದರೆ, ಇದು ಮಧ್ಯರಾತ್ರಿ 12:09ರಿಂದ ಶುರುವಾಗುತ್ತದೆ. ಆದ್ದರಿಂದ ಇದು ಫೆಬ್ರವರಿ 16ನೇ ತಾರೀಕಿನ ಬೆಳಗಿನ ಜಾವಕ್ಕೆ ಬೀಳುತ್ತದೆ. 12:09ರಿಂದ 1:01ರವರೆಗೆ ಈ ಒಂದು ನಿಶಿತ ಕಾಲ ಇರುತ್ತದೆ. ಉಪವಾಸದ ಅಂತ್ಯ ಯಾವಾಗ ಎಂದರೆ, ಫೆಬ್ರವರಿ 16 ಬೆಳಗ್ಗಿನ ಜಾವ 6:57ರಿಂದ 3:24 ಮಧ್ಯಾಹ್ನದವರೆಗೆ ಇರುತ್ತದೆ. ಈ ಒಂದು ಅವಧಿಯಲ್ಲಿ ನಾವು ಉಪವಾಸವನ್ನು ತ್ಯಜಿಸಬಹುದು. ಪೂಜಾ ವಿಧಾನವನ್ನು ಈಗ ನೋಡೋಣ. ಬೆಳಿಗ್ಗೆ ಸ್ನಾನ ಮುಗಿಸಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಶಿವಲಿಂಗವನ್ನು ಗಂಗಾ ನೀರಿನಿಂದ ಸ್ವಚ್ಛಗೊಳಿಸಿ ಮತ್ತು ಪೂಜಾ ಸ್ಥಳವನ್ನು ನಾವು ಸಿದ್ಧಗೊಳಿಸಬೇಕು. ನಾವು ಶಿವಲಿಂಗವನ್ನು ಪೂಜೆ ಮಾಡುವುದಿಲ್ಲವೆಂದರೆ, ಫೋಟೋ ಇದ್ದರೆ ಅದಕ್ಕೆ ನಾವು ಪೂಜೆ ಮಾಡಬಹುದು. ಶಿವನ ಪಾರ್ವತಿ ಫೋಟೋ ಇದ್ದರೂ ಮಾಡಬಹುದು. ಅಥವಾ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿ ಪೂಜೆ ಮಾಡಿಸಿಕೊಂಡು ಶಿವ ಪಾರ್ವತಿ ಗಣೇಶ ನಂದಿಯರ ನಾವು ದರ್ಶನ ಮಾಡಿಕೊಂಡು ಬರಬಹುದು. ಹಾಗೆಯೇ ಅಲ್ಲಿಯೂ ಕೂಡ ಅನೇಕ ಅಭಿಷೇಕಗಳನ್ನು ನಾವು ಮಾಡಿಸಬಹುದಾಗಿದೆ. ಇನ್ನು ಮನೆಯಲ್ಲಿ ನಾವು ದೀಪವನ್ನು ಹಚ್ಚಿ ಶಿವ, ಪಾರ್ವತಿ ದೇವಿ, ಗಣೇಶ ಮತ್ತು ನಂದಿ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಪ್ರಾರಂಭಿಸಬೇಕು. ಇನ್ನು ಶಿವಲಿಂಗವನ್ನು ನಾವು ಮನೆಯಲ್ಲಿ ಪೂಜೆ ಮಾಡುವುದಾದರೆ ಅದಕ್ಕೆ ಬಿಲ್ವಪತ್ರೆ, ನೀರು, ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಶ್ರೀಗಂಧವನ್ನು ನಾವು ಅಭಿಷೇಕವಾಗಿ ಮಾಡಿ ಅದನ್ನು ಅರ್ಪಿಸಬಹುದಾಗಿದೆ. ಅದಕ್ಕಿಂತ ಮುಂಚಿತವಾಗಿ ಈ ದಿನ ಉಪವಾಸ ಜಾಗರಣೆ ಇರುವುದಾದರೆ, ಶಿವನ ಮುಂದೆ ಕೈ ಮುಗಿದು ಈ ದಿನ ನಾನು ಉಪವಾಸ ಜಾಗರಣೆ ಮಾಡುತ್ತೇನೆ ಎಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತದೆ. ಅಭಿಷೇಕವನ್ನು ಮಾಡುವಾಗಲೂ ಮೊದಲು ಶುದ್ಧ ನೀರಿನಿಂದ ಅಭಿಷೇಕ ಮಾಡಿದ ನಂತರ ಪಂಚಾಮೃತಗಳಿಂದ ಒಂದೊಂದಾಗಿ ಅಭಿಷೇಕ ಮಾಡುತ್ತಾ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಪಠಿಸಬೇಕಾಗುತ್ತದೆ. ಅಭಿಷೇಕದ ನಂತರ ಲಿಂಗವನ್ನು ಶುದ್ಧ ಬಟ್ಟೆಯಿಂದ ಒರೆಸಿ ಭಸ್ಮ, ಅಂದರೆ ವಿಭೂತಿ ಮತ್ತು ಶ್ರೀಗಂಧದಿಂದ ತಿಲಕವನ್ನು ಇಡಬೇಕು. ಶಿವನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸುವುದು ಅತ್ಯಂತ ಶ್ರೇಷ್ಠ. ಬಿಲ್ವಪತ್ರೆಯನ್ನು ಅರ್ಪಿಸುವಾಗ ಎಲೆಗಳು ಹರಿದಿರಬಾರದು ಮತ್ತು 3 ದಳಗಳಿರಬೇಕು. ಇದನ್ನು ನಾವು ನೋಡಿಕೊಳ್ಳಬೇಕು. ಶಿವನಿಗೆ ಹಣ್ಣುಗಳು, ಪಂಚಕಜಾಯ ಅಥವಾ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಧೂಪ ಮತ್ತು ದೀಪವನ್ನು ಬೆಳಗಿಸಿ ಶಿವನಿಗೆ ಮಂಗಳಾರತಿಯನ್ನು ಮಾಡಬೇಕು. ಸಾಮಾನ್ಯವಾಗಿ ಎಲ್ಲ ಶಿವನ ದೇವಾಲಯಗಳಲ್ಲೂ ಆ ದಿನ ಮಹಾರಾತ್ರಿ ಇಡೀ
ಗಂಗಾ ಜಲಾಭಿಷೇಕ, ಪಂಚಾಮೃತ ಅಭಿಷೇಕ ನಡೆಯುತ್ತದೆ. ಇನ್ನು ಕೆಲ ಮನೆಗಳಲ್ಲಿ ಶಿವಲಿಂಗವನ್ನು ಪೂಜಿಸುವುದಿಲ್ಲ ಅಥವಾ ಇರುವುದಿಲ್ಲ. ಅಂಥವರು ಶಿವ ದೇವಾಲಯಗಳಿಗೆ ಹೋಗಿ ಅಲ್ಲಿ ದೇವರ ದರ್ಶನ ಮಾಡಿ, ನೀವು ಉಪವಾಸ ಮಾಡುವುದಾಗಿದ್ದರೆ ಅಲ್ಲಿ ಪ್ರತಿಜ್ಞೆಯನ್ನು ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದು. ಜಾಗರಣೆ ಇರುವುದಾದರೆ ಜಾಗರಣೆಯನ್ನು ಮಾಡಬೇಕು. ಮರುದಿನ ಉಪವಾಸವನ್ನು ಸಮಯವನ್ನು ನೋಡಿಕೊಂಡು ತ್ಯಜಿಸಬಹುದು. ಇನ್ನು ದೇವಾಲಯಗಳಲ್ಲಿಯೇ ಶಿವನ ಮತ್ತು ಪಾರ್ವತಿ ದೇವಿಯನ್ನು ಶಾಸ್ತ್ರೋಕ್ತವಾಗಿ ಪೂಜೆ ಹಾಗೂ ರುದ್ರಾಭಿಷೇಕ ಹಾಗೆ ಹೋಮ ಮತ್ತು ಅನೇಕ ಅಭಿಷೇಕಗಳನ್ನು ಮಾಡಿ ಅಲಂಕಾರವನ್ನು ಮಾಡಿರುತ್ತಾರೆ. ಅದನ್ನು ನೋಡುವುದೇ ಒಂದು ಸೌಭಾಗ್ಯ. ಆದ್ದರಿಂದ ಯಾರು ಕೂಡ ಈ ಒಂದು ಮಹಾಶಿವರಾತ್ರಿಯ ದಿನ ದೇವಾಲಯಗಳಿಗೆ ಹೋಗಿ ಬರುವುದನ್ನು ತಪ್ಪಿಸಬೇಡಿ. ಅಲ್ಲಿ ಹೋಗಿ ನೋಡಿ ಮತ್ತು ದೇವರನ್ನು ಕಣ್ತುಂಬಿಕೊಳ್ಳಿ, ದೇವರ ದರ್ಶನ ಮಾಡಿ ಸ್ವಲ್ಪ ಹೊತ್ತು ಕಾಲ ಕಳೆದು ಬನ್ನಿ. ನಿಮ್ಮ ಮನಸ್ಸಿಗೆ ಎಷ್ಟೋ ಅದು ನೆಮ್ಮದಿಯನ್ನು ನೀಡುತ್ತದೆ. ದೇವಸ್ಥಾನಗಳಲ್ಲಿಯೂ ಕೂಡ ಆ ದಿನ ರಾತ್ರಿ ಶಿವಪಾರ್ವತಿ ದೇವಿಯರನ್ನು ಆರಾಧಿಸಿ ಜಾಗರಣೆಯನ್ನು ಆಯೋಜಿಸಿರುತ್ತಾರೆ. ಅಲ್ಲಿಯೂ ಕೂಡ ಅನೇಕ ಜನ ಸೇರಿ ಅಲ್ಲಿಯೂ ಶಿವಪಾರ್ವತಿಯರ ಭಜನೆಗಳನ್ನು ಭಜಿಸುವುದು, ಮಂತ್ರಗಳನ್ನು ಪಠಿಸುವುದು, ಹಾಗೆ ಶಿವ ಪಾರ್ವತಿಯರ ಕಥೆಗಳನ್ನು ಕೇಳುವುದು ಕೂಡ ತುಂಬ ವಿಶೇಷವಾಗಿರುತ್ತದೆ. ಆದ್ದರಿಂದ ಕೆಲವರು ದೇವಸ್ಥಾನಗಳಲ್ಲಿಯೇ ಜಾಗರಣೆಯನ್ನು ಮಾಡುತ್ತಾರೆ. ಇನ್ನು ಮನೆಗಳಲ್ಲಿಯೂ ಕೂಡ ಜಾಗರಣೆಯನ್ನು ಮಾಡಬಹುದಾಗಿದೆ. ನಮ್ಮ ನಂಬಿಕೆಗೆ ಅನುಗುಣವಾಗಿ ಶಿವಪೂಜೆಯನ್ನು ಮಾಡಬಹುದು. ಆದರೆ ಭಕ್ತಿ ತುಂಬ ಮುಖ್ಯ. ಈ ದಿನ ಶಿವಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಿಸುವುದು ತುಂಬ ಒಳ್ಳೆಯದು. ಆದ್ದರಿಂದ ಈ ದಿನ ಮಂತ್ರಗಳನ್ನು, ಸ್ತೋತ್ರಗಳನ್ನು ಪಠಿಸಲು ಪ್ರಯತ್ನಿಸಿ. ಕೆಲವು ಮಂತ್ರಗಳನ್ನು ಈಗ ತಿಳಿದುಕೊಳ್ಳೋಣ. ಓಂ ನಮಃ ಶಿವಾಯ. ಇದು ಮೊದಲನೆಯ ಸರಳವಾದಂತಹ ಪಂಚಾಕ್ಷರಿ ಮಂತ್ರವಾಗಿದೆ. ಇದನ್ನು ಪೂಜೆ ಮಾಡುವಾಗ ನೀವು ಸುಲಭವಾಗಿ ಮಂತ್ರವನ್ನು ಪಠಿಸುತ್ತಾ ಪೂಜೆ ಮಾಡಬಹುದು. ಇನ್ನೊಂದು ಮಂತ್ರ ಓಂ ಹ್ರೈಂ ರಾಂ ನಮಃ ಶಿವಾಯ. ಈಗ ಕೇಳೋಣ ಮಹಾಮೃತ್ಯುಂಜಯ ಮಂತ್ರ. ಇದು ಕೂಡ ತುಂಬ ಶ್ರೇಷ್ಠವಾದಂತಹ ಈ ದಿನ ಪಠಿಸಬೇಕಾದಂತಹ ಮಂತ್ರವಾಗಿದೆ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೇವ ಬಂಧನಾನ್ ಮೃತ್ಯೋರ್ಮುಕ್ಷಿಯಾಯ ಮಾಮೃತಾತ್. ಈಗ ಗಾಯತ್ರಿ ಮಂತ್ರದ ಮೂಲಕ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಓಂ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಕೊಟ್ಟು ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ವಿಡಿಯೋನ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿಮ್ಮ ಬೆಂಬಲ ನನಗೆ ತುಂಬ ಮುಖ್ಯ. ಹಾಗೆ ವಿಡಿಯೋನ ಯಾರೆಲ್ಲ ಪೂರ್ತಿಯಾಗಿ ನೋಡಿದಿರೋ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಓಂ ನಮಃ ಶಿವಾಯ.